ಅಣ್ಣ 206 ಹಾಕಿ. ತುಂಬ ದಿನ ತೊಗೊಂಡು ಫೀವರಿಂದ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಇವಾಗ. ನನಗೊಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ವಿಡಿಯೋ ಮಾಡ್ಕೋಬೋದು ಒಳಗಡೆ. ಸ್ವಿಚ್ ಯೂಸ್ ಮಾಡ್ಕೊಂಡು ಆನ್ ಮಾಡಿದ್ರೆ ಮಾತ್ರ ನೈಟ್ ಟೈಮ್ ಮಾತ್ರ ಆನ್ ಆಗುತ್ತೆ. ಅಂತೂ ಇಂತೂ ಸರ್ವಿಸ್ ಮುಗಿಸಿದ್ರು. ಸಿಟಿ ಒಳಗೆ ಆಗೋದಿಲ್ಲ, ಗಾಡಿ ಮೇಂಟೈನ್ ಮಾಡೋಕೆ ಆಗೋದೇ ಇಲ್ಲ. ದುಡ್ಡು ಕೊಟ್ಟು ಇವ್ರಿಗೆ ಹಿಂಗೆ ಸ್ಕ್ರ್ಯಾಚಸ್ ಎಲ್ಲ ಮಾಡಿಸ್ಕೊಂಡು ಬೇಕಿತ್ತ ನನಗಿದೆಲ್ಲ. ಹೊಸ ಗಾಡಿ ತೊಗೊಂಡಾಗ ಸ್ಕ್ರ್ಯಾಚಸ್ ಬೀಳ್ತಾ ಇರೋದು ನೋಡಿದ್ರೆ ನಿಮಗೆ ಹೊಟ್ಟೆ ಉರಿದೋಗುತ್ತೆ. ಯಾಕೋ ಇದು ಸ್ಕ್ಯಾಮ್ ಪ್ಲಸ್ ಸ್ಕ್ಯಾಮ್ ಅಂತ ಅನ್ನಿಸ್ತೈತೆ ನನಗೆ. ಹಲೋ, ಹೇಗಿದ್ರೆ ಎಲ್ಲರೂ? ಈ ಕಡೆಯಿಂದ ನಿಮ್ಮ ಬ್ರಿಲಿಯಂಟ್ ಬೇತಾಳ. ತುಂಬ ದಿನ ತೊಗೊಂಡು ಫೀವರಿಂದ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಇವಾಗ. ಫೈನಲಿ ಫಸ್ಟ್ ಸರ್ವಿಸ್ಗೆ ಅಂತ ನಮ್ಮ ಸಾಹೇಬ್ರನ್ನ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ನೆನ್ನೆನೇ ಹೋಗಿದ್ದೆ, ಮಳೆಗೆ ಟೆಕ್ನಿಷಿಯನ್ಸ್ ಇಲ್ಲ, ನಾಳೆ ಬರೋಕ್ಕಾಗತ್ತೆ ಅಂತ ಕೇಳಿದ್ರು. ಇವತ್ತು ಹೋಗ್ತಾ ಇದ್ದೀನಿ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಕಡೆಯಿಂದ ಸಿಗ್ತಾ ಇರೋ ಈ ಪ್ರತಿಕ್ರಿಯೆ, ಹತ್ತತ್ರ 30 ದಿನಗಳಲ್ಲಿ ಸಿಕ್ಕಿರೋ ವ್ಯೂವ್ಸು, ಲೈಕ್ಸ್, ಕಮೆಂಟ್ಸು, ಸಬ್ಸ್ಕ್ರೈಬರ್ಸು, ಪ್ರತಿಯೊಂದಕ್ಕೂ ನಾನೆಂದು ಚಿರಋಣಿ. ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ. ಆದಷ್ಟು ಉಪಯೋಗ ಆಗೋಂಥ ಕಂಟೆಂಟ್ನ ನಿಮಗೋಸ್ಕರ ತರ್ತೀನಿ. ಕಾಯ್ತಾ ಇರಿ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಒಂದು ಲಾಂಗ್ ಡ್ರೈವ್ ಅಂತ ಹೋದರೆ ಬೈಕ್ ಪರಿಸ್ಥಿತಿ ನೋಡಿ ಹೇಗಾಗಿರುತ್ತೆ ಅಂತ. ಒಳ್ಳೆ ಫೋರ್ಸಲ್ಲಿ ಬರ್ತಾ ಇರೋ ನೀರು ಇರಬೇಕು, ಆವಾಗ ಮಾತ್ರ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಗಾಡಿನ ಕ್ಲೀನಾಗಿ. ಇಲ್ಲ ಅಂತಂದರೆ ಗೋಯಿಂದ. ನನಗೆ ಗೊತ್ತಾಗಿದ್ದೇನಂತಂದರೆ, ಎಕ್ಸ್ಪಲ್ಸ್ 210 ಬೈಕ್ನ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇರೋರು ತುಂಬ ಜನ ಇದ್ದೀರಾ. ಈ ವಿಡಿಯೋ ಕಂಪ್ಲೀಟ್ಲಿ ನಿಮಗೆ ಅಂತಲೇ ಡೆಡಿಕೇಟ್ ಮಾಡಿರೋದು. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ನಿಮಗೆ ಗಾಡಿ ಬಗ್ಗೆ ಕಂಪ್ಲೀಟಾಗಿ ಐಡಿಯಾ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. 500ರಿಂದ 750 ಕಿಲೋಮೀಟ್ರ್ ಒಳಗಡೆ ಫಸ್ಟ್ ಸರ್ವಿಸ್ ಮಾಡಿಸ್ಕೋಬೇಕು ಅಂತ ಹೇಳಿದರು. ಹತ್ತತ್ರ 700 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಶೋರೂಮಲ್ಲಿ ಫಸ್ಟ್ ಫ್ರೀ ಸರ್ವಿಸ್ದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದ್ರ ಜೊತೆಗೆ ಬೈಕ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಯಾವ್ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ. ಅಂತೂ ಇಂತೂ ಟ್ರಾಫಿಕ್ ದಾಟ್ಕೊಂಡು ರೋಡ್ ಬ್ಲಾಕ್ಸ್ ಎಲ್ಲ ತಪ್ಪಿಸ್ಕೊಂಡು ಮಳೆಗೆ ಸಿಗಾಕೊಳ್ದೆ ಶೋರೂಮ್ ಹತ್ರ ಬಂದಿದ್ದೀನಿ. ನೋಡೋಣ ಇವ್ರು ಎಷ್ಟು ಲೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸರ್ವಿಸ್ ಮುಗಿಯೋಷ್ಟಲ್ಲಿ ಬೈಕ್ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಬರೋಣ. ಅಣ್ಣ 206 ಹಾಕಿ. ಇದು ಸರ್ವಿಸ್ ನೆನ್ನೆ ಬಂದಿದ್ನಲ್ಲ. ಮಾಡ್ತೀನಿ, ತೊಂದರೆ ಇಲ್ಲ. ನನಗೊಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ವಿಡಿಯೋ ಮಾಡ್ಕೋಬೋದು ಒಳಗಡೆ. ಅಂದ್ರೆ ವಾಟರ್ ವಾಶ್ದು ಹಂಗೆ. ಅಂದ್ರೆ ಯಾರ್ದು ಫೇಸ್ ರಿವೀಲ್ ಮಾಡಲ್ಲ, ಏನ್ ಮಾಡ್ತಾ ಇದಾರೆ ಅನ್ನೋದರ ಒಳಗಡೆ ಸರ್ವಿಸ್ ಏನೇ ಮಾಡಕ್ಕಾಗಲ್ಲ. ಓಕೆ, ಮ್ಯಾನೇಜ್ಮೆಂಟ್ ಇಂದ ಓಕೆ. ಮ್ಯಾನೇಜ್ಮೆಂಟ್ ಕಡೆಯಿಂದ ಪರ್ಮಿಷನ್ ಇಲ್ವಂತೆ ಒಳಗಡೆ ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ. ಸೂಪರ್ವೈಸರ್ ಹೇಳ್ತಾ ಇದ್ದಾರೆ. ಆದರೂ ಬೈಕ್ ಸರ್ವಿಸ್ ಹೆಂಗಾಯಿತು ಅನ್ನೋದ್ರ ಬಗ್ಗೆ ಅಂತೂ ನಾನು ಮಾತಾಡ್ತೀನಿ. ಹೆಂಗೋ ಒಟ್ಟಿನಲ್ಲಿ ಸರ್ವಿಸ್ ಚೆನ್ನಾಗಿ ಮಾಡ್ಕೊಟ್ಬಿಟ್ರೆ ಆಯಿತು. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಹೆಡ್ಲೈಟ್ದು ಕಂಟ್ರೋಲು ಈ ಸ್ವಿಚ್ ಇಂದ ವರ್ಕ್ ಆಗುತ್ತೆ. ಇಲ್ಲಿ ಹೆಡ್ಲೈಟ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ಡೇ ಟೈಮಲ್ಲಿ ಈ 2 ಲೈಟ್ ಆನ್ ಆಗೋದಿಲ್ಲ. ಸ್ವಲ್ಪ ಸರೌಂಡಿಂಗ್ ಲೈಟ್ ಏನಾದರೂ ಕಡಿಮೆ ಅಂತ ಅನ್ನಿಸ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಅದೇ ಆನ್ ಆಗುತ್ತೆ. ಕೆಳಗಡೆ ಇದು ಬಂದು ನೈಟ್ ಟೈಮ್ ಆಲ್ವೇಸ್ ಆನ್ ಇರುತ್ತೆ. ಮೇಲ್ಗಡೆ ಲೈಟ್ ಏನಿದೆ ಇದು ಸ್ವಿಚ್ ಯೂಸ್ ಮಾಡ್ಕೊಂಡು ಆನ್ ಮಾಡಿದ್ರೆ ಮಾತ್ರ ನೈಟ್ ಟೈಮ್ ಮಾತ್ರ ಆನ್ ಆಗುತ್ತೆ. ಡೇ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಆನ್ ಮಾಡೋದಕ್ಕೆ ಆಗೋದಿಲ್ಲ. ರಾತ್ರಿ ಟೈಮ್ ಅಂತೂ ಪ್ರಾಬ್ಲಮ್ಸ್ ಇಲ್ದೇನೆ ಆನ್ ಆಗಿರುತ್ತೆ. ನಾವೇನಾದ್ರೂ ಡಿಮ್ ಅಂಡ್ ಡಿಪ್ ಮಾಡಿದ್ರೆ ಯಾವ ಟೈಮಲ್ಲಿ ಬೇಕಿದ್ರು ಆನ್ ಆಗುತ್ತೆ. ಇನ್ನು ಟೈಲೈಟ್ ಬಗ್ಗೆ ಮಾತಾಡಿದ್ರೆ ಅದು ಕೂಡ LED ನೇ. ನಂಬರ್ ಪ್ಲೇಟ್ ವಿಸಿಬಿಲಿಟಿಗೆ ಒಂದು ಚಿಕ್ಕದಾಗಿ ಲೈಟ್ ಕೊಟ್ಟಿದ್ದಾರೆ ನೋಡಿ, ಈ ತರ ಕಾಣಿಸುತ್ತೆ. ಬೈಕ್ ವಾಷಿಂಗ್ ಅಂತ ತಗೊಂಡೋಗಿ ಇನ್ನೂ 5 ನಿಮಿಷ ಕೂಡ ಆಗಿಲ್ಲ. ಆಲ್ರೆಡಿ ಇದು ಫ್ರಂಟ್ ವೀಲ್ ರಿಫ್ಲೆಕ್ಟರ್ ಲೈಟ್ ಬಿದ್ದೋಗ್ಬಿಡುತ್ತಂತೆ. ಮೋಸ್ಟ್ಲಿ ಇದನ್ನ ಆಮೇಲೆ ಅಂಟಿಸ್ತಾರೆ ಅನ್ಸುತ್ತೆ. ಏನಪ್ಪ ಇದು, ಇನ್ನು ತಗೊಂಡು ಫಸ್ಟ್ ಸರ್ವಿಸ್ಗೆ ಈ ಥರ ಎಲ್ಲ ಉದುರೋಗ್ತಾ ಇದ್ದಾರೆ ಪಾರ್ಟ್ಸ್ಗಳು. ಹಿಂಗೆ ಕತೆ. ಇನ್ನೊಂದು ನನ್ನ ಬೈಕಲ್ಲಿ ಮೈನ್ ಇಶ್ಯೂ ಆಗಿರೋದು ಏನಂತಂದರೆ, ನೋಡಿ ಇಲ್ಲಿ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಈ ಕಡೆಗೆ ಸ್ವಲ್ಪ ಕಡಿಮೆ ಜಾಗ ಇದೆ, ಈ ಕಡೆ ಸ್ವಲ್ಪ ಜಾಸ್ತಿ ಜಾಗ ಇದೆ. ಅಂದ್ರೆ ವೀಲ್ ಅಲೈನ್ಮೆಂಟ್ ಸರಿಯಾಗಿಲ್ಲ. ನಾನೆಲ್ಲೋ ವೀಲ್ ಬೆಂಡ್ ಆಗಿರ್ಬೇಕು ಅನ್ಕೊಂಡು ಶೋರೂಮ್ ಅಲ್ಲಿ ಬೈಕ್ ಡೆಲಿವರಿ ತಗೋಬೇಕಿದ್ರೆ ಮಾಡಿರೋ ಅಷ್ಟು ವಿಡಿಯೋಸ್ ಚೆಕ್ ಮಾಡಿದೆ. ಆಕ್ಚುಲಿ ಏನಾಗಿದೆ ಅಂತಂದ್ರೆ, ನಾನು ಬೈಕ್ ಡೆಲಿವರಿ ತಗೊಳ್ಬೇಕಿದ್ರೆ ವೀಲ್ ಈ ತರ ಇದೆ. ಗಾಡಿ ತಗೊಳ್ಳೋ ಜೋಶಲ್ಲಿ ನಾನು ಕಂಪ್ಲೀಟ್ ಆಗಿ ನೋಡ್ಕೊಂಡಿಲ್ಲ. ನೀವೇ ಎಲ್ಲ ಗುಂಡಿಲ್ ಹಾಕ್ಬಿಟ್ಟಿರ್ಬೇಕು ಗಾಡಿನ ಅಂತ ಹೇಳಿದ್ರು. ಆ ವಿಡಿಯೋ ಪ್ರೂಫ್ ತೋರಿಸಿದ್ಮೇಲೆ ಸೆಕೆಂಡ್ ಸರ್ವಿಸ್ ಅಲ್ಲಿ ಕಂಪನಿ ಕಡೆಯಿಂದನೇ ಮಾಡಿಸ್ಕೊಡ್ತೀವಿ, ಇದನ್ನ ಏನಾಗಿದೆ ಅಂತ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಮಾಡ್ಕೊಡೋ ತನಕ ಅಂತೂ ಬಿಡೋದಿಲ್ಲ ನಾನು ಅವ್ರನ್ನ. ಅಂತೂ ಇಂತೂ ಸರ್ವಿಸ್ ಮುಗಿಸಿದ್ರು. ಥ್ಯಾಂಕ್ ಯು. ಅಷ್ಟೊಂದೇನು ಕಾಯಿಸಿಲ್ಲ. ಬೈಕ್ ಸರ್ವಿಸ್ ಮುಗಿದ್ಮೇಲೆ ಈ ತರ ಕಾಣಿಸ್ತಾ ಇದೆ. ಮೇನ್ಲಿ ಯಾವ್ದೇ ಗಾಡಿ ತಗೋತಾ ಇರಿ ನೀವು, ಗಾಡಿ ತಗೊಳ್ಳೋ ಜೋಶಲ್ಲಿ ಯಾವ್ದೇ ಕಾರಣಕ್ಕೂ ಗಾಡಿನ ಕಂಪ್ಲೀಟ್ ಆಗಿ ನೋಡ್ಕೊಳಕ್ ಆಗೋದಿಲ್ಲ. ಪಾರ್ಟ್ ಬೈ ಪಾರ್ಟ್ ಒಂದೇ ಒಂದು ಇಂಚನ್ನು ಗಾಡಿ ಬಿಡದೇನೆ ವಿಡಿಯೋ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಿಮ್ ಕೈಲಾಗಿಲ್ಲ ಅಂದ್ರೆ ನಿಮ್ ಜೊತೆ ಯಾರಾದ್ರೂ ಒಬ್ರು ಬಂದಿರೋರ್ ಕೈಯಲ್ಲಾದ್ರೂ ಕಂಪ್ಲೀಟ್ ಆಗಿ ಒಂದು ಗಾಡಿ ವಿಡಿಯೋ ಮಾಡಿಸಿ, ಅದು ಹೆಲ್ಪ್ ಆಗುತ್ತೆ. ಈ ತರ ನೈಟ್ ಟೈಮ್ ಟ್ರಾವೆಲ್ ಮಾಡುವಾಗ ಸ್ವಿಚಸ್ಗೆ ಬ್ಯಾಕ್ ಲೈಟ್ ಕೊಟ್ಟಿದ್ರೆ ತುಂಬಾ ಪ್ರೀಮಿಯಂ ಫೀಲ್ ಆಗೋದು ಅಂಡ್ ತುಂಬಾ ಹೆಲ್ಪ್ ಆಗೋದು. ಬೇರೆ ಕಂಪನಿ ಬೈಕ್ ಗಳಲ್ಲಿ ನೋಡಿರ್ತೀರಾ, ಆದ್ರೆ ಈ ಬೈಕಲ್ಲಿ ಅದು ಸಿಗ್ತಾ ಇಲ್ಲ. ಹುಡುಕ್ಬೇಕಾಗುತ್ತೆ ಸ್ವಿಚಸ್ ಎಲ್ಲೆಲ್ಲಿದೆ ಅನ್ನೋದು. ಬೈಕ್ ನಾನೇ ವಾಶ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ ಅನ್ಸುತ್ತೆ. ದುಡ್ಡು ಕೊಟ್ಟು ಇವ್ರಿಗೆ ಹಿಂಗೆ ಸ್ಕ್ರಾಚಸ್ ಎಲ್ಲ ಮಾಡಿಸ್ಕೊಂಡು ಬೇಕಿತ್ತ ನನಗಿದೆಲ್ಲ.
ನಂಗೆ ಅದರಲ್ಲಿ ಇದೊಂದು ಸ್ಕ್ರ್ಯಾಚ್ ಮಾತ್ರ ಇಷ್ಟು ಹಿಂಸೆ ಆಗ್ತಾಯಿದೆ ಅಂದರೆ ನೋಡಿ ನೀವೇ. ಶೋರೂಮಲ್ಲೇ ಈ ಥರ ಸ್ಕ್ರ್ಯಾಚ್ ಮಾಡ್ತಾರೆ ಅಂದರೆ ಎಲ್ಲಿ ನಂಬೋದು, ಎಲ್ಲಿ ಬಿಡೋದು, ಯಾವ ನಂಬಿಕೆ ಮೇಲೆ ಗಾಡಿ ಕೊಡೋದು ಇವ್ರಿಗೆ. ಆಯಿಲ್ ಲೀಕ್ ಆಗುತ್ತೆ ಅಂತ ಹೇಳಿದ್ರೆ, ಎಕ್ಸೆಸ್ ಆಯಿಲ್ ಲೀಕ್ ಆಗ್ತದೆ ಅಂತ ಹೇಳಿದ್ರು, ಅದಕ್ಕೆ ಗಮ್ ಹಾಕೋರೆ ಯಾವ ಥರ ಜುಗಾಡ್ ಮಾಡಿಟ್ಟವ್ರು ನೋಡಿ. ಇಲ್ಲಿ ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ ಕೆಲಸದಲ್ಲಿ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ ಕೆಲಸದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಬೈಕ್ ಬಗ್ಗೆ ನನಗೆ ಅನಿಸಿದ್ದು ಅಂತಂದ್ರೆ, ನೀವೇನಾದರೂ ಸಿಟಿ ಒಳಗಡೆ ಓಡ್ಸಕ್ಕೆ ಅಂತ ಗಾಡಿ ತಗೋತಾ ಇದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆಲ್ಲ ಗಾಡಿ ಇದು. ಲಾಂಗ್ ಡ್ರೈವ್ ಹೋಗಬೇಕು, ಟ್ರಾವೆಲಿಂಗ್ ಮಾಡಬೇಕು, ಆಫ್ ರೋಡಿಂಗ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಅಂತ ಮಾಡಿರೋ ಗಾಡಿ ಇದು. ನೀವು ಸಿಟಿ ಒಳಗಡೆ ಓಡಿಸ್ತೀರಾ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ನಿಮಗೆ. ಹೊರಗಡೆ ಓಡಿಸ್ತೀರಾ ಅಂದ್ರೆ ಆರಾಮಾಗಿ ಓಡಿಸ್ಕೋಬಹುದು. ಇನ್ನೊಂದು ಏನಂತಂದ್ರೆ, ಇದರಲ್ಲಿರೋದು ಹೈ ಕಂಪ್ರೆಷನ್ ಇಂಜಿನ್ ಆಗಿರೋದ್ರಿಂದ ನೀವು ಯಾವಾಗಲೂ 4000ದಿಂದ ಮೇಲೇನೆ RPM ಮೇಂಟೈನ್ ಮಾಡ್ತಾ ಇರಬೇಕು. ನೀವು ಕಮ್ಮಿ RPM ಅಲ್ಲಿ ಸಿಟಿ ಒಳಗೆಲ್ಲ ಓಡಿಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಇಂಜಿನ್ ಕತೆ ನೀವೇ ನಿಮ್ಮ ಕೈಯಾರೆ ಮುಗಿಸ್ಬಿಡ್ತೀರಾ. ಯೋಚನೆ ಮಾಡಿ ಒಂದ್ಸಲ. ಇಷ್ಟಿದೆ ಗಾಡಿ ಆನ್ ಮಾಡಿ ಸರ್. ಹೀಟ್ ಆದಪ್ಲೆಲ್ಲ ಇಲ್ಲಿ ಬಂದು ನಿಂದಿರುತ್ತೆ ಕರೆಕ್ಟಾಗಿ. ಅರ್ಧಕ್ಕಿಂತ ಜಾಸ್ತಿ ಹೋಗಲ್ಲ ಹೀಟ್ ಆದರೆ. ಫ್ಯಾನ್ ಆನ್ ಆಗುತ್ತೆ, ಇಂಜಿನ್ ಹೀಟ್ ಆಗುತ್ತೆ ಅಂತನಾ? ಇಂಜಿನ್ ಹೀಟ್ ಆಗುತ್ತೆ, ತುಂಬ ಬೇಗ ಆಗಲ್ಲ. ಇಂಜಿನ್ ಹೀಟ್ ಆದಮೇಲೆ ಫ್ಯಾನ್ ಆನ್ ಆಗುತ್ತೆ, ಅರ್ಧಕ್ಕಿಂತ ಜಾಸ್ತಿ ಹೀಟ್ ಆಗೋಕ್ಕೆ ಬಿಡಲ್ಲ. ಒಟ್ಟಲ್ಲಿ ಹೀಟ್ ಫೀಲ್ ಆಗುತ್ತೆ, ಬಟ್ ಫ್ಯಾನ್ ಆನ್ ಆಗುತ್ತೆ. ಫ್ಯಾನ್ ಆನ್ ಆದಮೇಲೆ ಇಂಜಿನ್ ಅಷ್ಟಕ್ಕೆ, ಅದಕ್ಕಿಂತ ಜಾಸ್ತಿ ಹೀಟ್ ಆಗಲ್ಲ. ನೀವಿನ್ನೂ ಕೋಲ್ಡಲ್ಲಿ ಓಡಿಸ್ತಾ ಇದ್ದೀರ ಗಾಡಿ ಅಂತಂದರೆ ಹೀಟ್ ಆಗೋದಿಲ್ಲ, ಅಷ್ಟು ಇನ್ನೂ ಕಡಿಮೆನೇ ಇರುತ್ತೆ ಹೀಟು. ತುಂಬ ಲೇಟ್ ಹೀಟ್ ಆಗುತ್ತೆ. ನೀವು ಬೇರೆ ಗಾಡಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಒಂದು ತಕ್ಕಮಟ್ಟಿಗೆ ಕಡಿಮೆನೇ ಇದೆ ಹೀಟಿಂಗ್. ಸ್ಟಾರ್ಟಿಂಗಿಂತ ಬೈಕ್ ಓಡಿಸ್ತಾ ನ್ಯೂಟ್ರಲ್ ಹುಡ್ಕೋದು ಈಸಿ ಆಗ್ತಾ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನ್ಯೂಟ್ರಲ್ ಹುಡ್ಕೋಕ್ಕೆ ಎಲ್ಲರೂ ಒದ್ದಾಡಲೇಬೇಕು. ನಂಬರ್ ಪ್ಲೇಟ್ ಕೂಡ ಬಂದಿದೆ ಅಂತ ಹೇಳಿದರು. ನಂಬರ್ ಪ್ಲೇಟ್ ಹಾಕ್ಸೋಣ ಅಂತ ಹೋದರೆ ಅಣ್ಣ ಫೋನಲ್ಲಿ ಮಾತಾಡಿಕೊಂಡು ಹಾಕಿರೋ ರೀತಿ ನೋಡಿ. ಇಲ್ಲಿ ಯಾವ ಸೈಡ್ಗೆ ಜಾಸ್ತಿ ಇದೆ, ಯಾವ ಸೈಡ್ಗೆ ಕಡಿಮೆ ಇದೆ. ನಂಬರ್ ಪ್ಲೇಟ್ ಹಾಕ್ಸುವಾಗ ಯಾವುದೇ ಚಾರ್ಜಸ್ ತೊಗೊಳಂಗಿಲ್ಲ ಅಂತ ಕಂಪ್ನಿಯವ್ರು ಹೇಳ್ತಾರೆ. ಆದರೆ ಇವ್ರು ನೋಡಿದ್ರೆ 300 ರೂಪಾಯಿ ತೊಗೊಂಡವ್ರೆ. ಏನಕ್ಕೆ ಅಂತ ಗೊತ್ತಿಲ್ಲ. ನಂಬರ್ ಪ್ಲೇಟ್ ಹಾಕ್ಸ್ಬೇಕಿದ್ರೆ ಫ್ರೇಮು ಬೇಕು ಅಂತ ಹೇಳಿದೆ. ಫ್ರೇಮ್ ನೋಡಿದ್ರೆ ಅವ್ರದ್ದು ಶೋರೂಮ್ ನೇಮ್ ಹಾಕ್ಕೊಂಡವ್ರೆ ಫ್ರೇಮಲ್ಲಿ. ಹಂಗಿರ್ಬೇಕಿದ್ರೆ ದುಡ್ಡು ತೊಗೊಂಡ್ರೆ ಏನು ಅರ್ಥ ಇದೆ ಅದಕ್ಕೆ? ಅಡ್ವರ್ಟೈಸ್ಮೆಂಟು ಆಯಿತು, ಅವ್ರಿಗೆ 300 ರೂಪಾಯಿ ದುಡ್ಡು ಆಯಿತು. ಯಾವ ಥರ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ, ಯಾಕೋ ಇದು ಸ್ಕ್ಯಾಮ್ ಅಂತ ಅನ್ನಿಸ್ತೈತೆ ನನಗೆ. ಸಿಟಿ ಒಳಗೆ ಆಗೋದಿಲ್ಲ, ಗಾಡಿ ಮೇಂಟೈನ್ ಮಾಡೋಕೆ ಆಗೋದೇ ಇಲ್ಲ. ಸಿಟಿ ಆಚೆ ತೊಗೊಂಡೋದ್ರೆ 40+ ಬರುತ್ತೆ ಮೈಲೇಜು. 40 ಮೇಲೆ ಬರುತ್ತೆ. ಇಲ್ಲೇ ನೋಡಿ, ಇಲ್ಲಿ ಲಾಸ್ಟು 432 ಕಿಲೋಮೀಟ್ರ್ ಓಡಿಸಿದ್ದೀನಿ. ಹಾಸನ್ಗೆ ಹೋಗಿ ಬಂದಿರೋದು 38 ಕಿಲೋಮೀಟ್ರ್ ಆವ್ರೇಜು. ಸಿಟಿ ಒಳಗೂ ಸೇರಿಸಿ, ಇಲ್ಲಿಗೆಲ್ಲ ಬಂದಿರೋ ಸೇರಿಸಿ 38 ಕಿಲೋಮೀಟ್ರ್ ಆವ್ರೇಜ್. ಅಂದರೆ ಆಚೆ ಹೋದರೆ ಇನ್ನೂ ಜಾಸ್ತಿ ಕೊಟ್ಟಿರುತ್ತೆ. ಇನ್ನು ಇದು ನೋಡಿ, ಇಲ್ಲಿ ಸಿಟಿ ಒಳಗಡೆ 34 ಬಂದುಬಿಡುತ್ತೆ ಆವ್ರೇಜು, ಇನ್ನೂ ಕಮ್ಮಿ ಬರುತ್ತೆ. ಸರಿ ಬ್ರೋ. ಬ್ರಿಲಿಯಂಟ್ ಬೇತಾಳ ಅಂತ ಇರಬೇಕು ಚಾನಲ್. ಟ್ಯಾಂಕ್ ಚಿನ್ನ, ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾನು ಇವಾಗ ಅವ್ರಿಗೆ ಹೇಳ್ದಂಗೆ, ನೀವೇನಾದರೂ ಪದೇ ಗೇರ್ ಶಿಫ್ಟ್ ಮಾಡಿಕೊಂಡು ಸಿಟಿ ಒಳಗಡೆ ಬೈಕ್ ಓಡಿಸ್ತಾ ಇದ್ದೀರಾ ಅಂತಂದರೆ ಅಬ್ಬಬ್ಬ ಅಂದರೆ 28ರಿಂದ ಮ್ಯಾಕ್ಸಿಮಮ್ 30ರಿಂದ 32 ಮೈಲೇಜ್ ಬರ್ಬೋದು ಅಷ್ಟೇ. ಇನ್ನೇನಾದರೂ ನೀವು ಸಿಟಿಯಿಂದ ಆಚೆ ಹೋಗ್ತಾ ಇದ್ದೀರಾ, ನೀವು ಲಾಂಗ್ ರೈಡ್ಸ್ ಮಾಡ್ತಾ ಇದ್ದೀರಾ, 60 to 80 ಕಿಲೋಮೀಟರ್ ಸ್ಪೀಡಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತಂದರೆ ಆರಾಮಾಗಿ 40ರಿಂದ 45 ತನಕ ಮೈಲೇಜ್ ಬರುತ್ತೆ. ನನಗೆ ಸಿಕ್ಕಿರೋ ಮೈಲೇಜ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಸುಮಾರು ಜನ 50 ಕೊಡುತ್ತೆ ಮೈಲೇಜು, 52 ಕೊಡುತ್ತೆ ಮೈಲೇಜು, ಅಷ್ಟು ಕೊಡುತ್ತೆ ಇಷ್ಟು ಕೊಡುತ್ತೆ ಅಂತ ಅಂದ್ಬಿಟ್ಟು ಅವ್ರು ಬೇರೆ ಇನ್ನೊಂದು ಕಡೆಯಿಂದ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಅವ್ರದ್ದು ವೀಡಿಯೋಗಳನ್ನ ನೋಡಿಕೊಂಡು ಬೈಕ್ ತೊಗೊಳ್ಳೋ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದು. ಬೈಕ್ ಡಿಸ್ಪ್ಲೇ ಬಗ್ಗೆ ಮಾತಾಡಲೇಬೇಕು. ಆನ್ ಮಾಡಿದ ತಕ್ಷಣ ತುಂಬ ಕೂಲಾಗಿದೆ, ಗ್ರಾಫಿಕ್ಸ್ ಮಾತ್ರ. ಕಂಪ್ಲೀಟ್ ಡಿಸ್ಪ್ಲೇನ ಈ ಬಟನ್ಸಿಂದ ನ್ಯಾವಿಗೇಟ್ ಮಾಡ್ಬೋದು. ಈ ಮೇನ್ ಬಟನ್ ಏನಿದೆ ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಡಿಸ್ಪ್ಲೇಲಿರೋ ಕಂಪ್ಲೀಟ್ ಆಪ್ಷನ್ಸ್ ಓಪನ್ ಆಗುತ್ತೆ. ನಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೋಬೋದು ಇಲ್ಲಿಂದ. ಇದೇ ಮೇನ್ ಬಟನ್ನ ಸಿಂಗಲ್ ಪ್ರೆಸ್ ಮಾಡಿದ್ರೆ ನ್ಯಾವಿಗೇಷನ್ ಮತ್ತು ಮ್ಯೂಸಿಕ್, ಫ್ಯೂಲ್ ರೇಂಜ್, ಸರ್ವಿಸ್ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿಂದಲೇ ನೋಡ್ಕೋಬೋದು ನಾವು. ಈ ಕೆಳಗಡೆ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ABS ಮೋಡ್ನ ಕಂಟ್ರೋಲ್ ಮಾಡ್ಬೋದು. ಬೈಕ್ ಮೂಮೆಂಟಲ್ಲಿ ಇದ್ದಾಗ ಯಾವುದೇ ಥರ ಡಿಸ್ಪ್ಲೇ ಆಪ್ಷನ್ಸ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗೋದಿಲ್ಲ. ಬೈಕ್ ನಿಲ್ಸಿನೇ ನೆಕ್ಸ್ಟ್ ಕಸ್ಟಮೈಸ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಯಾವ ಥರ ಬೇಕು ಆ ಥರ. ಸಿಟಿ ಒಳಗಡೆ ಗಾಡಿ ಓಡಿಸ್ತಾ ಇದ್ದೀರಾ ಅಂದರೆ ನಿಮ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ, ಇಂಜಿನ್ ಮಾತ್ರ ಸರಿ ಹೀಟ್ ಆಗುತ್ತೆ. ಗೇರ್ ಚೇಂಜ್ ಮಾಡ್ತಾ ಇದ್ದಷ್ಟು, ಕಡಿಮೆ ಸ್ಪೀಡಲ್ಲಿ ಹೋಗ್ತಾ ಇದ್ದಷ್ಟು ಇಂಜಿನ್ ಹೀಟ್ ಆಗುತ್ತೆ. ಇದ್ಯಾವ್ದು ಗುರು ಬಸ್ ಇದು? ಗ್ರೇಟ್ ಇಂಡಿಯನ್ ಆರ್ಮಿ ಅಂತ. ಆರ್ಮಿದಾ?
ನೀವು ಯಾವಾಗ ಒಂದು ಮಾಡರೇಟ್ ಸ್ಪೀಡ್ ಮೇಂಟೈನ್ ಮಾಡ್ತೀರಾ ಅವಾಗ ಮಾತ್ರ ಒಂದು ಸ್ವಲ್ಪ ಇಂಜಿನ್ ಹೀಟಿಂಗ್ ನಿಮಗೆ ಫೀಲ್ ಆಗೋದಿಲ್ಲ. ಈ ಏರೋಡೈನಮಿಕ್ಸ್ ನೋಡ್ಬಿಟ್ರೆ ಗಾಡಿಯಲ್ಲಿ ಫ್ಯಾನ್ ಇಲ್ಲಿ ಫಿಟ್ ಮಾಡಿದ್ದಾರೆ, ಕಂಪ್ಲೀಟ್ ಬಿಸಿ ಗಾಳಿ ಎಲ್ಲ ಇಲ್ಲಿಂದ ಹೋಗುತ್ತೆ. ಕಾಲ್ನ ಇದಕ್ಕೆ ಟಚ್ ಮಾಡ್ಕೊಂಡು ಗಾಡಿ ಓಡಿಸೋದು ಕಷ್ಟ ಐತೆ, ಅಷ್ಟು ಹೀಟ್ ಆಗುತ್ತೆ ಸಿಟಿ ಒಳಗಡೆ. ಸಿಟಿ ಹೊರಗಡೆ ಓಡಿಸ್ತಾ ಇದೀರಾ ಅಂತಂದ್ರೆ ಆರಾಮಾಗಿ ಓಡಿಸ್ಕೋಬಹುದು. ಈ ಪ್ಲಾಸ್ಟಿಕ್ ಪಾರ್ಟ್ ಏನಿದೆ 2 ಸೈಡ್ನು ಇದೆ, ಇದು ಹೆವಿ ಸ್ಕ್ರಾಚ್ ಆಗುತ್ತೆ. ಯಾರಾದ್ರೂ ಒಬ್ರು ಕುತ್ಕೊಂಡ್ರು ಅಂತಂದ್ರೆ ಅದ್ರ ಮೇಲೆ ಸ್ವಲ್ಪ ಧೂಳಿತ್ತು, ಆ ಧೂಳು ಒಂದ್ ಸ್ವಲ್ಪ ಈ ತರ ರಬ್ಬ ಆಯ್ತು ಅಂತಂದ್ರೆ ಸರಿ ಸ್ಕ್ರಾಚ್ ಆಗುತ್ತೆ. ಇದೊಂದು ಗಲೀಜ್ ಆರೋದು ತಪ್ಪುತ್ತೆ, ಆದ್ರೆ ತುಂಬಾ ಸ್ಕ್ರಾಚ್ ಆಗುತ್ತೆ, ಗಲೀಜಾಗಿ ಕಾಣಿಸುತ್ತೆ ಗಾಡಿಲಿ. ಇದೊಂದು ಪಾರ್ಟ್. ಬೈಕ್ ಇಂಜಿನ್, ಬ್ರೇಕಿಂಗ್, ಪರ್ಫಾರ್ಮೆನ್ಸ್ ಇದೆಲ್ಲದ್ರ ಬಗ್ಗೆ ಒಂದೇ ಒಂದು ಮಾತಿಲ್ಲ. ಮೈನ್ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂತಂದ್ರೆ ನೀವು ಕೊಡ್ತಾ ಇರೋ ದುಡ್ಡಿಗೆ ಅದೇ ಲೆಕ್ಕಾಚಾರಕ್ಕೆ ಇರುವಂತ ಪಾರ್ಟ್ಸ್ ಗಳು ಅಷ್ಟೇ ಬರೋದು. ಪ್ರೀಮಿಯಂ ಪಾರ್ಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಲೈಫ್ ಟೈಮು ಅಷ್ಟೊಂದು ಇಲ್ಲ ಅಂತ ನನಗೆ ಫೀಲ್ ಆಗುತ್ತೆ. ಹೊಸ ಗಾಡಿ ತಗೊಂಡಾಗ ಸ್ಕ್ರಾಚಸ್ ಬೀಳ್ತಾ ಇರೋದು ನೋಡಿದ್ರೆ ನಿಮಗೆ ಹೊಟ್ಟೆ ಉರಿದೋಗುತ್ತೆ. ಬೈಕ್ ತಗೊಳ್ಳುವಾಗ ಹೇಳ್ತಾರೆ ಫಸ್ಟ್ 3 ಸರ್ವಿಸ್ ಫ್ರೀ ಆಗಿರುತ್ತೆ ಅಂದ್ಬಿಟ್ಟು. ಇವಾಗ ನನ್ನ ಫಸ್ಟ್ ಸರ್ವಿಸ್ ಬಿಲ್ ನೋಡಿ ಹೇಳಿ ಯಾವ ಕಡೆಯಿಂದ ಇವ್ರು ಫ್ರೀ ಆಗಿ ಮಾಡ್ತಾ ಇದ್ದಾರೆ ಸರ್ವಿಸ್ನ ಅಂತ. ಇನ್ನು ಫಸ್ಟ್ ಸರ್ವಿಸ್ಗೆನೆ ಹಿಂಗೆ ಬೈಕ್ ವಾಶ್ಗೆ ಅಂತ ಯೂಸ್ ಮಾಡಿರೋ ಶಾಂಪುಗೆ ಕೂಡ ಬಿಲ್ ಹಾಕಿದ್ದಾರೆ ₹1 ಅಂತ. ಲೇಬರ್ ಚಾರ್ಜಸ್ ಇಲ್ಲ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ₹278 ಲೇಬರ್ ಚಾರ್ಜಸ್ ಕೂಡ ಹಾಕಿದ್ದಾರೆ. ನನ್ಗೆ ಇವಾಗ್ಲೂ ಗೊತ್ತಾಗ್ತಾ ಇಲ್ಲ ಯಾವ ಕಡೆಯಿಂದ ಫಸ್ಟ್ ಸರ್ವಿಸ್ ಫ್ರೀ ಆಯ್ತು ಅನ್ನೋದು. ಸುಮಾರು ಸರ್ವಿಸ್ ವಿಡಿಯೋಸ್ ನೋಡಿದೆ, ಅವ್ರ ಬಿಲ್ ನ ನನ್ನ ಬಿಲ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಫರೆನ್ಸಸ್ ಇದೆ. ಇಲ್ಲ ಈ ಶೋರೂಮ್ ಅವ್ರು ಮಾಡ್ತಾ ಇರೋ ಸ್ಕ್ಯಾಮ್, ಫಸ್ಟ್ 3 ಸರ್ವಿಸ್ ಫ್ರೀ ಅನ್ನೋದೇ ಸ್ಕ್ಯಾಮ್. ಗೊತ್ತಿಲ್ಲ, ಸ್ಕ್ಯಾಮ್ ಅಂತೂ ಇದೇ ಇದೆ. ಬೈಕ್ ಡೆಲಿವರಿ ತಗೊಳ್ಳುವಾಗ ಫ್ರೀ ಏನು ಇಲ್ವೋ, ಬೈಕ್ ತಗೋತಾ ಇದೀವಲ್ಲ ಅಂದಿದ್ದಕ್ಕೆ ಈ ತರದ್ 3 ಕೀ ಚೈನ್ ಕೊಟ್ಟಿದ್ದಾರೆ. ಇಷ್ಟರ ಮಟ್ಟಿಗೆ ಫ್ರೀ ಕೊಡೋರು. ಈ ತರ ಇದೆ ನೋಡಿ ಗಾಡಿ. ಓಡ್ಸಕ್ ಮಾತ್ರ ಮಸ್ತ್ ಆಗಿದೆ. ಓಡ್ಸೋದ್ರ ಬಗ್ಗೆ ಯೋಚನೆನೂ ಮಾಡಕ್ ಹೋಗ್ಬೇಡಿ, ತುಂಬಾ ಚೆನ್ನಾಗಿದೆ ಗಾಡಿ. ನಾನು ಸ್ಟಿಲ್ ರೆಕಮೆಂಡ್ ಮಾಡ್ತೀನಿ ಬಿಕಾಸ್ ಆಫ್ ಅದು ಯಾವುದೇ ಪಾರ್ಟ್ಸ್ಗಳು ಬೇರೆ ಬ್ರ್ಯಾಂಡ್ ಬೈಕ್ ಗಳಿಗೆ ಕಂಪೇರ್ ಮಾಡಿದ್ರೆ ಎಕ್ಸ್ಪೆನ್ಸಿವ್ ಇಲ್ಲ. ಇದರಲ್ಲಿರೋ ಸಸ್ಪೆನ್ಷನ್, ಇದರಲ್ಲಿರೋ ಬ್ರೇಕಿಂಗು, ಇದರಲ್ಲಿರೋ ಆಕ್ಸಿಲರೇಷನ್, ಇದರಲ್ಲಿರೋ ಪಿಕಪ್ ಅಂಡ್ ಮೈಲೇಜ್ ಕೂಡ, ಇದರಲ್ಲಿರೋ ಕಂಫರ್ಟಬಲ್ ಸೀಟು, ಟಾಪ್ ಸ್ಪೀಡ್ ಹತ್ತತ್ರ 130+ ಹೋಗುತ್ತೆ. ಯಾವುದೇ ಸ್ಟ್ರೆಸ್ ಇಲ್ಲದೆ 100 ಅಲ್ಲಿ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಬೈಕ್ನ. ನಿಜವಾಗ್ಲೂ ಗಾಡಿನ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಡಬಲ್ ಗುಂಡಿಗೆ ಬೇಕು. ಇದಕ್ಕೆ ತಗೊಂಡಾಗ ಸ್ವಲ್ಪ ಹುಷಾರಾಗಿ ಓಡಿಸಿ. ಹೊಸ ಗಾಡಿ ತಗೊಂಡಿರ್ತೀರ, ಬೀಳಿಸ್ಕೊಂಡ್ರೆ ಬೇಜಾರಾಗುತ್ತೆ. ಆರಾಮಾಗಿ ಓಡಿಸಿ. ಗಾಡಿ ನಿಮ್ಮ ಕೈಯಲ್ಲಿ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ಯಾವತ್ತು ಅನಿಸುತ್ತೆ ಆವಾಗ ಗಾಡಿ ಇರೋ ಅಷ್ಟು ಫೀಚರ್ಸ್ನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಹೆಚ್ಚು ಕಡಿಮೆ ಆಗದೆ ಇರೋ ಥರ ಇರಲಿ. ನನಗಾಗಿ ಟೈಮ್ ಕೊಟ್ಟು ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರೋ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ತುಂಬ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿದೆ, ತುಂಬ ವಿಷಯಗಳ ಬಗ್ಗೆ ಮಾತಾಡೋದಿದೆ. ಪ್ರತಿಯೊಂದು ವಿಷಯದ ಬಗ್ಗೆನೂ ಮಾತಾಡೋಣ. ಕ್ವಾಲಿಟಿ ಕಂಟೆಂಟ್ಗೆ ಈ ಕಡೆಯಿಂದ ಯಾವತ್ತೂ ಮಿಸ್ ಇರೋದಿಲ್ಲ. ಸಪೋರ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಹೋಪ್ಸ್ ಕಳ್ಕೊಬೇಡಿ ಈ ಬ್ರಿಲಿಯಂಟ್ ಬೇತಾಳನ ಮೇಲೆ. ಜೈ ಹಿಂದ್, ಜೈ ಶ್ರೀರಾಮ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.